ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರ್ನದಿ ವ್ಲಾಗ್ಸ್. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ದಿನ ಹೇಗೆ ಹೋಗುತ್ತೆ ಏನು ಅಂತ ನೋಡೋಣ. ಈ ವ್ಲಾಗ್ ಬಂದು ಗೌರಿ ಗಣೇಶ ಹಬ್ಬದ ವ್ಲಾಗ್. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಈ ವ್ಲಾಗು ಹಾಕೋಷ್ಟರಲ್ಲಿ ಆಗಲೇ ಗೌರಿ ಗಣೇಶ ಹಬ್ಬ ಮುಗಿದು 4 days ಆಗಿದೆ. ಇಟ್ಸ್ ಓಕೆ, ಪರವಾಗಿಲ್ಲ. ಸ್ವಲ್ಪ ಎಡಿಟ್ ಮಾಡೋದು ಲೇಟ್ ಆಯಿತು ಅಷ್ಟೇ. ಎನಿವೇಸ್, ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆ ಫ್ರೆಶ್ ಅಪ್ ಆಗಿ ಒಂದು ಸಿಂಪಲ್ ಸ್ಯಾರಿನ ಉಟ್ಕೊಂಡು ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮ ಆರ್ನ ಇನ್ನೂ ಮಲಗಿದ್ದಾಳೆ. ಅವಳು ಮಲಗಿದ್ದಾಗೆ ಎಲ್ಲ ಕೆಲಸನೂ ಮಾಡ್ಕೊಬೇಕು. ಅವಳು ಎದ್ದೋಳೋ ಅಷ್ಟರಲ್ಲಿ ಪೂಜೆದೆಲ್ಲ ಜೋಡಿಸ್ಕೊಂಡ್ರೆ ಆಮೇಲೆ ಅವಳು ಎದ್ಮೇಲೆ ಪೂಜೆ ಮಾಡೋದಕ್ಕೆ ಸರಿ ಹೋಗುತ್ತೆ. ಹಬ್ಬ ಈ ಥರ ಏನಾದರೂ ಇದ್ದಾಗ ನೈಟೇ ದೇವ್ರ ಸಾಮಾನುಗಳೆಲ್ಲ ತೊಳೆದಿಟ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಆವಾಗ ಬೆಳಗ್ಗೆ ಎದ್ದು ಪೂಜೆ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಎಲ್ಲನೂ ಬೆಳಗ್ಗೆನೇ ಮಾಡ್ಕೊಬೇಕಂದ್ರೆ ಆಗೋದಿಲ್ಲ ಅಲ್ವಾ. ಮಗುನ ಹಿಡ್ಕೊಂಡು ಆ ಕಡೆನೂ ನೋಡಬೇಕು, ಈ ಕಡೆ ನೋಡಬೇಕು, ಯಾವುದೋ ಅಂತ ಮಾಡೋಕ್ಕಾಗತ್ತೆ. ಇನ್ನೂ ಅಡುಗೆನೂ ಮಾಡಬೇಕು ನಾನು. ಸರಿ ಬನ್ನಿ ಇವಾಗ ಬೇಗ ಪೂಜೆಗೆಲ್ಲ ಜೋಡಿಸ್ಬಿಟ್ಟು ಆಮೇಲೆ ಅಡುಗೆನ ಮಾಡೋಣ. ಇದೇ ಫಸ್ಟ್ ಟೈಮ್ ಗೌರಿ ಹಬ್ಬನ ನಾನು ನಮ್ಮ ಮನೆಯಲ್ಲೇ ಮಾಡ್ತಾ ಇರೋದು. ಗೌರಿ ಎಲ್ಲ ತಂದು ಇಟ್ಟು ಆ ಥರ ಏನು ಪೂಜೆ ಮಾಡ್ತಾಯಿಲ್ಲ. ಅರ್ಶಿನದಲ್ಲೇ ನಾರ್ಮಲಾಗಿ ಇವಾಗ ಕಲಿಸ್ಕೊತೀನಿ ನೋಡಿ. ಸ್ವಲ್ಪ ಅರ್ಶಿನ ತೊಗೊಂಡು ಅದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದರಲ್ಲೇ ಅರ್ಶಿನದಲ್ಲೇ ಇವಾಗ ಚಿಕ್ಕದಾಗಿ ಒಂದು ಗೌರಿನ ಮಾಡಿಕೊಂಡು ಪೂಜೆ ಮಾಡ್ತೀನಿ. ನನಗೂ ಇದ್ರ ಬಗ್ಗೆ ಎಲ್ಲ ಅಷ್ಟೇನು ಗೊತ್ತಿಲ್ಲ. ನಮ್ಮ ಅಜ್ಜಿ ಯಾವ ರೀತಿ ಹೇಳಿದ್ರು ಆ ರೀತಿ ಇವಾಗ ಮಾಡ್ತಾಯಿದ್ದೀನಿ. ನಾವು ಚಿಕ್ಕವರಿದ್ದಾಗಿಂದನೂ ಅಷ್ಟೇ ನಮ್ಮ ಮನೆಗಳಲ್ಲಿ ಗೌರಿ ಆ ರೀತಿ ಏನು ಕೂರಿಸ್ತಾ ಇರಲಿಲ್ಲ. ಗೌರಿ ಗುಡಿ ಅಂತ ಇರ್ತಾ ಇತ್ತು ಊರಲ್ಲಿ. ಅಂದರೆ ಚೌಟ್ರಿಯಲ್ಲಿ ಒಂದು ಗೌರಿ ಗಣೇಶ ಎರಡನ್ನೂ ಕೂರಿಸ್ತಾ ಇದ್ರು. ಅಲ್ಲೇ ಹೋಗ್ಬಿಟ್ಟು ನಾವು ಪೂಜೆನ ಮಾಡಿಕೊಂಡು ಬರ್ತಾಯಿದ್ವಿ. ಗೌರಿ ಹಬ್ಬದಲ್ಲಿ ಅರ್ಶಿನ ಕುಂಕುಮಕ್ಕೆ ಅಂತ ಬಾಗ್ನ ಕೊಡ್ತಾರಲ್ಲ, ಆ ಅಮೌಂಟು, ನಂದು ಸೇವಿಂಗ್ಸ್ ಸ್ವಲ್ಪ ಅಮೌಂಟು, ಹಾಗೆ ಸ್ವಲ್ಪ ಎಕ್ಸ್ಟ್ರಾ ಅಮೌಂಟು ಎಲ್ಲ ಸೇರಿಸಿ ಹಬ್ಬಕ್ಕೆ, ಗೌರಿ ಹಬ್ಬಕ್ಕೆ ಅಂತಲೇ ನಾನು ಒಂದು ಗೋಲ್ಡ್ ರಿಂಗ್ನ ಪರ್ಚೇಸ್ ಮಾಡಿದ್ದೆ. ಅದನ್ನು ಸಹ ಇವಾಗ ಪೂಜೆಗೆ ಇಟ್ಟು ಪೂಜೆನ ಮಾಡ್ತಾಯಿದ್ದೀನಿ. ಹಬ್ಬಕ್ಕಾಗಿ ತಂದಿರೋದ್ರಿಂದ ಹಬ್ಬದ ಹಿಂದಿನ ದಿವಸ ಹೋಗಿ ತಂದಿದ್ದೆ. ಸೊ ಅದಕ್ಕೋಸ್ಕರ ಇನ್ನೂ ಹಾಕ್ಕೊಂಡಿರಲಿಲ್ಲ. ಪೂಜೆ ಮಾಡಿಬಿಟ್ಟೆ ಹಾಕ್ಕೊಳ್ಳೋಣ ಗೌರಿ ಹತ್ರ ಇಟ್ಬಿಟ್ಟು ಅಂತ ಅಂದ್ಬಿಟ್ಟು ಅದನ್ನು ಸಹ ಪೂಜೆಗೆ ಇಟ್ಟಿದ್ದೀನಿ. ಇವಾಗ ಪೂಜೆದೆಲ್ಲ ರೆಡಿ ಆಯಿತು. ನಾನು ಸಿಂಪಲ್ ಸ್ಯಾರಿನ ಉಟ್ಕೊಂಡಿದ್ದೆ. ನಾನು ಇನ್ನೂ ರೆಡಿ ಆಗಿರಲಿಲ್ಲ. ಪೂಜೆ ಎಲ್ಲ ಜೋಡಿಸ್ಬಿಟ್ಟು ಆಮೇಲೆ ಅಡುಗೆ ಎಲ್ಲ ಮಾಡಿ ರೆಡಿ ಆಗೋಣ ಅಂತ ಅಂದ್ಬಿಟ್ಟು ಇವಾಗ ಸುನಿ ಹತ್ರನೇ ನಾನು ಆಗಲೇ ಕಂಕಣನ ಕಟ್ಟಿಸ್ಕೊತಾ ಇದ್ದೀನಿ. ಅವ್ರ ಆಫೀಸ್ಗೆ ಹೊರಡಬೇಕಿತ್ತು, ಟೈಮ್ ಆಗುತ್ತೆ ಅಂತ. ಸೊ ಆಮೇಲೆ ನನಗೆ ಕಂಕಣ ಕಟ್ಟೋಕ್ಕೆ ಯಾರೂ ಇರಲ್ಲ ಅಂತ ಫಸ್ಟೇ ಕಟ್ಟಿಸ್ಕೊತಾ ಇದ್ದೀನಿ. ಗೌರಿ ಹಬ್ಬ ಆದಮೇಲೆ ಹಬ್ಬಕ್ಕೆ ಒಬ್ಬಟ್ಟು ಮಾಡಬೇಕಲ್ಲ. ಸೊ ಇವಾಗ ಒಬ್ಬಟ್ಟಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಬೇಳೆ ಎಲ್ಲ ಬೇಯಿಸ್ಕೊಂಡು ಅದನ್ನು ನೀರು ತೆಕ್ಕೊಂಡು ಇವಾಗ ಅದಕ್ಕೆ ಬೆಲ್ಲನ ಹಾಕಿ ಕುದಿಸ್ತಾ ಇದ್ದೀನಿ. ಇವಾಗ ಇದು ಕುದಿಯೋ ಅಷ್ಟರಲ್ಲಿ ಇವಾಗ ಒಬ್ಬಟ್ಟಿನ ಸಾಂಬಾರಿಗೂ ಸಹ ರೆಡಿ ಮಾಡ್ಕೊಳ್ಳೋಣ. ಹಾಗೆ ಪಕ್ಕದಲ್ಲಿ ರೈಸ್ಗೂ ಸಹ ಇಟ್ಟಿದ್ದೀನಿ. ಇವಾಗ ಒಬ್ಬಟ್ಟಿನ ಸಾಂಬಾರಿಗೆ ಏನೇನು ಉರಿಬೇಕು ಅಂತಂದರೆ ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಬೇಡಿಗೆ ಮೆಣಸಿನ್ಕಾಯಿ, ಜೀರಿಗೆ, ಮೆಣಸು, ಕರಿಬೇವು, ಕೊತ್ತಂಬರಿ, ಟೊಮ್ಯಾಟೊ, ಹುಣಸೆಹಣ್ಣು ಇಷ್ಟನ್ನು ಹಾಕಿ ಚೆನ್ನಾಗಿ ಹುರ್ಕೊಂಡು ಆಮೇಲೆ ಅದು ತಣ್ಣಗಾದ್ಮೇಲೆ ಅದಕ್ಕೆ ಕಾಯಿ, ಸ್ವಲ್ಪ ಖಾರದ ಪುಡಿ, ಉಪ್ಪು ಸೇರಿಸ್ಕೊಂಡು ರುಬ್ಬಿದ್ರೆ ಮಸಾಲೆ ರೆಡಿ ಆಗುತ್ತೆ. ನಿಮಗೆ ಯಾರಿಗೆಲ್ಲ ಒಬ್ಬಟ್ಟಿನ ಸಾಂಬಾರು ಅಂದರೆ ಇಷ್ಟ ಆಗುತ್ತೆ ಅಂತ ಹೇಳಿ. ನನಗಂತೂ ತುಂಬಾ ಇಷ್ಟ ಆಗುತ್ತೆ. ಬಿಸಿ ಬಿಸಿ ಅನ್ನದ ಜೊತೆ ಒಬ್ಬಟ್ಟಿನ ಸಾಂಬಾರು ತುಪ್ಪ ಹಾಕ್ಕೊಂಡು ತಿಂತಾ ಇದ್ರಂತೂ ಸಖತ್ತಾಗಿರುತ್ತೆ. ನೋಡಿ ಇವಾಗ ಮಸಾಲೆ ಎಲ್ಲ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ರೆಡ್ಡಾಗಿ ಕಾಣಿಸ್ತಿದೆ ಅಲ್ಲ. ಹೂರ್ಣ ಎಲ್ಲನೂ ರೆಡಿಯಾಗಿದೆ. ಇವಾಗ ಮಸಾಲೆಗೆಲ್ಲ ಬೇಳೆ ಕಟ್ ಜೊತೆಗೆ ಮಸಾಲೆನ ಸೇರಿಸ್ಬಿಟ್ಟು ಚೆನ್ನಾಗಿ ಕುದಿಸಿದ್ರೆ ಒಗ್ಗರಣೆ ಹಾಕಿದ್ರೆ ಒಬ್ಬಟ್ಟಿನ ಸಾಂಬಾರು ರೆಡಿ ಆಗುತ್ತೆ. ಪಕ್ಕದಲ್ಲೇ ಸ್ವಲ್ಪ ಪುಳಿಯೋಗರೆನೂ ಸಹ ಹಾಗೆ ಮಾಡ್ಕೊತಾ ಇದ್ದೀನಿ. ಪುಳಿಯೋಗರೆ ಹಾಗೂ ಸ್ವಲ್ಪ ಬೀನ್ಸ್ ಪಲ್ಯ ಎರಡನ್ನೂ ಮಾಡಿಬಿಟ್ಟು ಆಮೇಲೆ ಪೂಜೆನ ಸ್ಟಾರ್ಟ್ ಮಾಡೋಣ.
ಆಲ್ಮೋಸ್ಟ್ ಅಡುಗೆ ಎಲ್ಲ ಕಂಪ್ಲೀಟ್ ಆಗಿದೆ. ಒಬ್ಬಟ್ಟೊಂದು ಮಾಡಬೇಕು. ಪೂಜೆ ಎಲ್ಲ ಮಾಡಿಬಿಟ್ಟು ಆಮೇಲೆ ಒಬ್ಬಟ್ಟನ್ನ ಬಿಸಿ ಬಿಸಿಯಾಗಿ ಮಾಡಿಕೊಂಡು ದೇವ್ರಿಗೂ ಸಹ ಹಾಗೆ ಎಡೆನ ಮಾಡ್ತೀನಿ. ಬನ್ನಿ ಇವಾಗ ಪೂಜೆನ ಸ್ಟಾರ್ಟ್ ಮಾಡೋಣ. ನೋಡಿದ್ರಲ್ಲ ಪೂಜೆ ಯಾವ ರೀತಿ ಆಯಿತು ಅಂತ, ನಾನು ಯಾವ ರೀತಿ ಮಾಡಿದೆ ಅಂತ. ಸಿಂಪಲ್ಲಾಗಿ ಭಕ್ತಿಯಿಂದ ಮನಸ್ಫೂರ್ತಿಯಿಂದ ಪೂಜೆನ ಮಾಡಿದೆ. ಪೂಜೆ ಮಾಡೋದೆಲ್ಲ ಕ್ಲಿಪ್ಪಿಂಗ್ನ ಸ್ವಲ್ಪ ಫಾಸ್ಟಲ್ಲೇ ಎಕ್ಸ್ಪ್ರೆಸ್ಸಲ್ಲೇ ಇಡ್ತಿದ್ದೆ, ಯಾಕಂದರೆ ತುಂಬಾ ಲಾಂಗ್ ಆಗಿಬಿಡುತ್ತೆ ವಿಡಿಯೋ ಅಂತ ಅಂದ್ಬಿಟ್ಟು ಸ್ವಲ್ಪ ಎಕ್ಸ್ಪ್ರೆಸ್ಸಲ್ಲಿ ಇಡ್ತಿದ್ದೆ ಅಷ್ಟೇ. ಇವಾಗ ಒಬ್ಬಟ್ಟೊಂದು ಮಾಡಬೇಕಿತ್ತಲ್ಲ, ಬೇಗ ಬೇಗ ಇವಾಗ ಒಬ್ಬಟ್ಟನ್ನ ಮಾಡ್ತಾಯಿದ್ದೀನಿ. ಯಾಕಂದರೆ ಬೆಳಗ್ಗೆಯಿಂದನೂ ಇನ್ನೂ ಬ್ರೇಕ್ಫಾಸ್ಟ್ ಏನೂ ಆಗಿಲ್ಲ, ಇನ್ನೂ ಪಾಪುನೂ ಸಹ ಏನೂ ತಿಂದಿಲ್ಲ. ಅವಳಿಗೊಂದು ಆಪಲ್ ಕಟ್ ಮಾಡಿಕೊಟ್ಟಿದ್ದೆ, ಅದನ್ನು ತಿಂತಾ ಇದ್ದಾಳೆ ಕುತ್ಕೊಂಡು. ಬೇಗ ಅಷ್ಟರಲ್ಲಿ ಒಬ್ಬಟ್ಟನ್ನ ಮಾಡಿ ದೇವ್ರಿಗೆ ಎಡೆಗೆ ಇಟ್ಬಿಟ್ರೆ ಆಮೇಲೆ ನಾವು ಊಟನ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು. ಅಡುಗೆ ಎಲ್ಲ ರೆಡಿ ಆಯಿತು. ಇವತ್ತಿನ ಸ್ಪೆಷಲ್ ಏನು ಅಂತಂದರೆ ಒಬ್ಬಟ್ಟು, ಅನ್ನ, ಒಬ್ಬಟ್ಟಿನ ಸಾಂಬಾರು, ಪುಳಿಯೋಗರೆ ಹಾಗೂ ಬೀನ್ಸ್ ಪಲ್ಯ ಇಷ್ಟು ಮಾಡಿದ್ದೆ ಇವಾಗ ಸದ್ಯಕ್ಕೆ. ಇನ್ನೂ ಒಂದು ವಡೆ ಹಾಕಬೇಕಾಗಿತ್ತು, ಅದು ಸಂಜೆ ಹಾಕ್ಕೊಳ್ಳೋಣ, ಇವಾಗ ಟೈಮ್ ಇಲ್ಲ ಅಂತ ಅಂದ್ಬಿಟ್ಟು ಇವಾಗ ಇದನ್ನು ದೇವರಿಗೆ ಎಡೆಗೆ ಇಟ್ಬಿಟ್ಟು ಆಮೇಲೆ ನಾವು ಊಟನ ಮಾಡಬೇಕು. ನೋಡಿದ್ರಲ್ಲ ನಮ್ಮ ಮನೆಯಲ್ಲಿ ಗೌರಿ ಹಬ್ಬ ನಾನು ಯಾವ ರೀತಿ ಮಾಡಿದ್ದೆ ಅಂತ ಅಂದ್ಬಿಟ್ಟು. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ನಾನು ವಿಡಿಯೋ ಮಾಡಿದಾಗೆಲ್ಲ ಇವ್ನ ತಲೆ ಸರಿ ಮಾಡ್ಕೊಳ್ಳೋದ್ರಲ್ಲಿ ಗಾಳಿ ನೋಡಿ ಇಲ್ಲೇ ಬರ್ತಿದ್ದೀನಿ. ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರ್ನಾದಿ ವ್ಲಾಗ್ಸ್. ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ. ನಮ್ಮ ಪಾಪು ಕಾರ್ ಹತ್ತಿದ ತಕ್ಷಣ ಆಗಲೇ ಒಂದು ನ್ಯಾಪ್ ತೊಗೊಂಡಿದ್ದಾಳೆ. ಯಾಕಂದರೆ ಬೆಳಗ್ಗೆನೇ ಬೇಗ ಇದ್ದಿರೋದ್ರಿಂದ ಅವಳಿಗೆ ಚೆನ್ನಾಗಿ ನಿದ್ದೆ ಬರ್ತಾಯಿತ್ತು. ಸ್ನಾನ ಬೇರೆ ಆಗಿತ್ತು ತಲೆಗೆ, ಆಗಲೇ ಅವಳು ಮಲ್ಕೊಂಬಿಟ್ಟಿದ್ಲು. ಇವಾಗ ನಾವು ಹೋಗ್ತಾ ಇರೋದು ನಾಗರ ಪೂಜೆ ಮಾಡೋದಕ್ಕೆ. ಎಲ್ಲರೂ ನಾಗರ ಪಂಚಮಿ ದಿವಸ ನಾಗರ ಪೂಜೆನ ಮಾಡ್ತಾರೆ. ನಮಗೆ ಗಣೇಶ ಹಬ್ಬದ ದಿವಸ ಇರೋದ್ರಿಂದ
ನಾವು ಇವತ್ತು ಗಣೇಶ ಹಬ್ಬದ ದಿವಸ ನಾಗರ ಪೂಜೆನ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಹಾಗೆ ಪೂಜೆನ ಮುಗಿಸ್ಕೊಂಡು ಊರಿಗೂ ಸಹ ಹಾಗೆ ಹೋಗ್ತೀವಿ. ಆದರೆ ವಿಡಿಯೋನ ಕ್ಯಾಪ್ಚರ್ ಮಾಡ್ತೀನಿ, ಇಲ್ಲಾಂದರೆ ಕ್ಯಾಪ್ಚರ್ ಮಾಡೋದಕ್ಕೆ ಆಗೋದಿಲ್ಲ. ಬಂದು ಇವಾಗಲೇ ಪೂಜೆನೆಲ್ಲ ಮುಗಿಸಿ ಇವಾಗ ಹೋಗ್ತಾ ಇದ್ವಿ. ಹಾಗೆ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತ ತೊಗೊತಾ ಇದ್ವಿ. ಪೂಜೆ ಮಾಡ್ಬೇಕಾದ್ರೆ ಏನು ವೀಡಿಯೋನ ಕ್ಯಾಪ್ಚರ್ ಮಾಡೋಕ್ಕೆ ಆಗಲಿಲ್ಲ. ನಮ್ಮ ಪಾಪುಗೆ ಹೋಗೋ ಅರ್ಜೆಂಟಲ್ಲಿ ಸರಿಯಾಗಿ ಫ್ರಾಕ್ನೇ ಹಾಕಿಲ್ಲ. ಶೋಲ್ಡರ್ ಕೆಳಗಡೆ ಇರೋವಂಥ ಸ್ಲೀವ್ಸು ಮೇಲೆ ಬರಬೇಕಿತ್ತು. ಅರ್ಜೆಂಟಲ್ಲಿ ಹೆಂಗೆಂಗೋ ಆಗಿಬಿಟ್ಟಿದ್ದೀನಿ. ಅಲ್ಲಿ ಹೋಗಿದ್ದಾಗ ಏನೋ ಒಂದು ಡಿಫ್ರೆನ್ಸಾಗಿ ಕಾಣಿಸ್ತಿದೆ ಅಂತ ಅನ್ಕೊತಾ ಇದ್ದೆ. ಆಮೇಲೆ ವೀಡಿಯೋ ನೋಡಿದ್ಮೇಲೆ ಗೊತ್ತಾಗಿದ್ದು ನನಗೆ ಈ ಥರ ಹಾಕಿದ್ದೀನಿ ಅಂತ. ಏನು ಮಾಡೋಕ್ಕಾಗಲ್ಲ, ಒಂದೊಂದು ಸಲ ಹಿಂಗಾಗುತ್ತೆ ಅರ್ಜೆಂಟಲ್ಲಿ, ಏನು ಮಾಡೋಕ್ಕಾಗತ್ತೆ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್.